ರಾಹುಲ್ ಗಾಂಧಿ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆಂದು ಗೊತ್ತಿಲ್ಲ. ರಾಹುಲ್ ಗಾಂಧಿ ಹುಟ್ಟಿನ ಕುರಿತು ತನಿಖೆ ಆಗಬೇಕಿದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ರು ನೋಡೋಣ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಅದು ತನಿಖೆ ಆಗಬೇಕಾಗಿದೆ. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನ ಅವನು. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂಥವನು ಮರಿಮಮ್ಮಗ ಎಲ್ಲ ಕಂಟ್ರಿ ಪುಸ್ತೂಲಿದ್ದಂಗೆ. ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ನಾಗಮಂಗಲದಲ್ಲಿ ಏನಾಗಿದೆ, ಇವರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾದ್ರೆ ಇಲ್ಲಿ ಯಾಕಿದ್ರು ಮಕ್ಕಳೇ ನಿಮ್ದು ಕಾನೂನು ನಡೀಬೇಕು. ನೆಹರು ಗಾಂಧಿ ಕೂಡಿ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗಿರಿ ಅಲ್ಲಿ ಹಂಗಾರ ಕುಣಿರಿ, ಡ್ಯಾನ್ಸರ್ ಹೊಡ್ರಿ, ನಮಾಜ್ ಬಿಡ್ರಿ, ಕಬ್ಬರಿ ಬಿಡ್ರಿ. ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಟ್ಟೆ ಹಚ್ಚ್ರಿ, 5 ದಿವಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ, ಅವ್ರಿಗೆ ಯಾವತ್ತು ಕಾಯ್ದೆ ಇಲ್ಲ. ನಾ ಬಂದಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಮಾಡ್ತಿದ್ರು ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದ್ರಾಗ ಕೆಲಸ ಹಚ್ಕೋರಿ, ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇವೆ? ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂತಿನ ಕಟ್ಸಿಕೊಡುದಿಲ್ಲ, ನೋ ಪರ್ಮಿಷನ್. ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳಕ್ಕೆ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ದೂರ ಸಿಗಲ್ಲಕ್ಕ. ನಮ್ಮ ಕಡೆ ಹೆಣ್ಮಕ್ಳು ಕೂತಿರ್ತಾರೆ, ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇಪ್ಪತ್ತು ಹಚ್ಕೊಂಡು ಹಾರ ಮಾಡ್ತಿರ್ತಾರೆ. ಅಂತಲ್ಲೇ ಹಾರ ಕೆಲವು ಮಂದಿ ಹೇಳ್ತಾರ ಆಟದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸನಾಗ ಮಕ್ಕಳೇ ಬಾಂಗ್ಲಾ ಮಾಡ್ಲಕ್ ಬಂದ್ರ 800 ಹೈಲದ ಸುತ್ತಲೂ ಎಲ್ಲ ಕಡೆ ಭಕ್ತರ ಇಲ್ಲ. ನಾವು ತಯಾರಾಗಿವಿ, ಸಮಯ ಬಂದ್ರೆ ಕತ್ತಿ ಹಿಡಿಲಕ್ಕ ನಾವು ತಯಾರಾಗಬೇಕು. ನಮ್ಮ ಮನೆಯಾಗ ಉಳ್ಳಾಗಡ್ಡಿ